ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬ್ರೆಡ್ ಕ್ರಂಪ್ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಇದನ್ನು ಬ್ರೆಡ್ ಒಂದು ಹಂಚಿನ ಮೇಲೆ ಹಾಕಿ ರೋಸ್ಟ್ ಮಾಡ್ಕೊಳಕ್ತಾನೆ. ಇದೆಲ್ಲ ಸ್ನ್ಯಾಕ್ಸಿಗೂ ಉಪಯೋಗ ಆಗ್ತತಿ. ಇದು ಎಲ್ಲ ಇವು ಸ್ನ್ಯಾಕ್ಸ್ ಐಟಮ್ಸ್ ಇರ್ತಾವಲ್ರಿ, ಅವಕ್ಕೆಲ್ಲಕ್ಕೂ ಹಾಕಿ ಇದನ್ನು ಮಾಡ್ತಿರ್ತಾರೋ. ಸ್ಯಾಂಡ್ವಿಚ್ ಮತ್ತು ಕಟ್ಲೆಟ್ಗಳನ್ನು ಮಾಡ್ತಿರ್ತಾರಲ್ರಿ, ಅದಕ್ಕೆಲ್ಲ ಮ್ಯಾಲೆ ಇದನ್ನ ಯೂಸ್ ಮಾಡ್ತಾರೋ. ಅದಕ್ಕೆ ನಾನು ಹೆಂಗೆ ಮಾಡೋದನ್ನು ಹೇಳ್ಕೊಡಾಕ್ತಾನೆ. ಈ ಬ್ರೆಡ್ಡನ್ನು ಫುಲ್ ರೋಸ್ಟ್ ಮಾಡ್ಕೋಬೇಕು. ಹೀಗೆಲ್ಲ ಅದನ್ನ ಅಂಗಡಿಯಿಂದ ತರ್ತಿರ್ತಾರೆ ಎಷ್ಟೋ ಸಲ. ಅದು ಮನೆಯಲ್ಲೇ ಬ್ರೆಡ್ ಇತ್ತಂದ್ರೆ ಅದರಲ್ಲೇನ ಮಾಡ್ಬೋದು. ಅದನ್ನ ಹೆಂಗೆ ಮಾಡೋದು ಹೇಳ್ಕೊಡಾಕ್ತೀನಿ. ಇದು ಬ್ರೆಡ್ಡನ್ನು ಈ ಥರ ಕಾಸ್ಬೇಕು ನೋಡ್ರಿ, ಸಣ್ಣಕ್ಕೆ ಉರಿಟ್ಟು ಅದನ್ನ ಕೆಂಪು ಮಾಡ್ಬೇಕು. ಅದನ್ನ ಈ ಥರ ರೋಸ್ಟ್ ಬರ್ತೈತಿ. ಇದನ್ನ ಈ ಥರ ಆಗ್ಯಾವ ನೋಡ್ರಿ. ಪೀಸ್ ಮಾಡೇನು ಮಾಡ್ಬೋದು ಅವನ್ನ. ಹಿಂಗೆಲ್ಲ ಮಾಡ್ಕೊಂಡು ಇವನ್ನ ಪೀಸ್ ಮಾಡ್ಕೋಬೇಕು. ಇದನ್ನು ಮಾಡ್ಕೊಳಕ್ತೈತಿ ನೋಡ್ರಿ. ಹಿಂಗೆ ಇದಂತೂ ಭಾರಿ ಹೆಲ್ಪ್ ಆಗ್ತೈತಿ. ಅದಕ್ಕೆ ನಾನು ಇದನ್ನ ಹೇಳ್ಬೇಕನ್ನಿಸ್ತು, ಹೇಳಾಕ್ತೀನಿ. ಮನೇಲಿ ಬ್ರೆಡ್ ಇದ್ದರೂ ಕೂಡ ರಸ್ಕ ಬೇಕನ್ನಂಗಿಲ್ಲ, ಏನೂ ಇಲ್ಲ. ಬ್ರೆಡ್ ಇದ್ರೂ ಅದರಲ್ಲೇ ಈ ಥರ ಮಾಡ್ಕೋಬೋದು. ಈಗ ನೋಡ್ರಿ, ಇದು ಭಾಳ ಕ್ರಿಸ್ಪಿ ಬರಾಕ್ತೈತಿ. ಇದನ್ನೆಲ್ಲ ಸ್ನ್ಯಾಕ್ಸಿಗೂ ಉಪಯೋಗ ಆಗ್ತೈತಿ. ಈ ಥರ ಬರ್ತೈತೆ ನೋಡ್ರಿ. ಭಾರಿ ಕ್ರಿಸ್ಪಿನೂ ಬರ್ತೈತಿ. ಬ್ರೆಡ್ ರೋಸ್ಟ್ ಹೆಂಗೆ ಆಗ್ತೈತಿ ಅಷ್ಟು ಕ್ರಿಸ್ಪಿ ಬರ್ತೈತೆ ಅದು. ಈಗ ಬಂದೈತೆ ನೋಡ್ರಿ. ಸ್ವಲ್ಪ ದಪ್ಪ ಇದ್ದಿದ್ದನ್ನು ತೆಗೆದು ನೋಡ್ರಿ, ಈ ಥರ ಆಗೈತೆ. ನಾವು ಬೆಸ್ಟ್ ಆಗ್ತೈತೆ, ನೀವು ಮಾಡಿ ನೋಡ್ರಿ.